ಲೋ ಲೋ ರಮೇಶ, ಇವನು ವೆಂಕ ಬ್ಯಾಡ ಆಟಕ್ಕೆ. ಬಾಲ್ನ ಹೆಂಗೆಂಗೋ ಹಾಕ್ತಾನೆ, ಚರಂಡಿಗೆಲ್ಲ ಎಸಿತಾನೆ. ಎತ್ಕೊಬಾರ ಅಂತಂದ್ರೆ ಗಲೀಜು ಅಂತಾನೆ. ಇವನ್ ತಾನೇ ಹಾಕಿರೋದು, ಇವನೇ ತರಬೇಕಪ್ಪ. ಇವನ್ ಬೇಡ, ಮತ್ತೆ ಹೋಗ್ತಾರ ನಿನ್ನ ಮನೆ ಕಡೆ. ಲೋ ಲೋ ಪ್ರದಿ, ಸಾರಿ ಕಣೋ, ಇನ್ನೊಂದ್ಸಲಿ ಹಾಕಲ್ಲ. ಆಯ್ತಾ, ನನ್ನ ಆಟದಿಂದ ಕಳಿಸ್ಬೇಡ ಕಣೋ. ಸರಿ ಸರಿ, ಲಾಸ್ಟ್ ಚಾನ್ಸು. ಇವಾಗೂ ಏನಾದ್ರು ಹಂಗೆ ಮಾಡಿದ್ರೆ ನಾನು ಇಲ್ಲಿಂದ ಕಳಿಸ್ಬಿಡ್ತೀನಿ. ಲೋ ಲೋ ಪ್ರದಿ, ಬಾರೋ ಇಲ್ಲಿ, ನಿನ್ಗೇನೋ ಒಂದು ಗುಟ್ಟು ಹೇಳ್ತೀನಿ. ಏನು ಅಲ್ಲಿಂದನೇ ಹೇಳ. ನಾವು ಆಟ ಆಡಬೇಕು ನಿಂದೊಂದು. ಏನಿಲ್ಲ ಕಣೋ, ಇವತ್ತು ನಮ್ಮ ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಕೋತಿಗಳು ಗುಂಪು ಇತ್ತು, ಆದರೆ ಎಲ್ಲ ಕೋತಿಗಳು ಹೊರಟೋಗಿದ್ದಾವೆ. ಪಾಪ ಅಲ್ಲಿ ಒಂದೇ ಒಂದು ಕೋತಿ ಮರಿ ತಪ್ಪಿಸ್ಕೊಬಿಟ್ಟಿದೆ ಕಣೋ, ನಮ್ಮ ತೋಟದಲ್ಲೇ ಉಳ್ಕೊಬಿಟ್ಟಿದೆ. ಪಾಪ ಕಣೋ, ಬಾರೋ ಹೋಗಿ ಆ ಕೋತಿ ಮರಿನ ಹಿಡ್ಕೊಂಡು ಬರೋಣ ಬಾರೋ. ಹೌದಾ? ಅಯ್ಯೋ ಪಾಪ ಕೋತಿ ಮರಿ. ಅವರಮ್ಮ ಬಿಟ್ಟು ಹೊರಟೋಗ್ಬಿಟ್ಟಿದೆ ನೋಡು. ಹಂಗ ಮಾಡೋದು ಅದು? ಪಾಪ. ಕಣೋ, ಪಾಪ. ಅದು ಒಂದೇ ಒಂದಿದೆ ಕಣೋ, ಅದಕ್ಕೆ ನಿಮ್ಮೆಲ್ಲರಿಗೂ ಹೇಳಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬರ್ರೋ ಹೋಗೋಣ. ನಾವೆಲ್ಲರೂ ಹೋಗಿ ಏನು ಮಾಡಬೇಕು ಅಲ್ಲಿ? ಎಲ್ಲರೂ ಸೇರಿ ಆ ಕೋತಿ ಮರಿ ಮುಂದೆ ದೊಂಬರಾಟ ಆಡೋಣ ಬರ್ರಿ. ಯಾವನ ಇವನಲ್ಲೇ? ನಾವೆಲ್ಲರೂ ಸೈನಿಕರ ಥರ ಹೋಗಿ ಆ ಕೋತಿನ ರಕ್ಷಣೆ ಮಾಡಬೇಕು ಅಂತದ್ ಬಿಟ್ಟು ಏನು ಮಾಡಬೇಕು ಅಂತ ಕೇಳ್ತಾನೆ. ನೀನೊಬ್ಬ ಪುಕ್ಲ. ನಿನ್ಗೇನಾದ್ರೂ ಬುದ್ಧಿ ಐತೇನು? ಆ ಕೋತಿ ಮರಿ ಹಿಡಿಯಕ್ಕೆ ಹೋದ್ರೆ ಏನು ಸುಮ್ಮನೆ ಬಿಡ್ತದ? ಮಕ ಮೂತಿ ಎಲ್ಲ ಪರ್ಚಿ ಕಳಿಸ್ತದೆ. ಹೋಗು. ನಾನು ಬರಲ್ಲಪ್ಪ, ನನಗೆ ಮೊದಲೇ ಕೋತಿ ಅಂದರೆ ಭಯ. ಲೋ ಗೂಬೆ, ಅದು ಸಣ್ಣ ಮರಿ ಕಣಲೇ, ಅದೇನು ಮಾಡಲ್ಲ. ಇವನು ಯಾವನಿವನ? ಲೋ, ನಾವು ಟಿ ವಿಲೆಲ್ಲ ನೋಡಿಲ್ವಾ? ಕೋತಿ ಸಣ್ಣ ಮರಿಯಿಂದ ಸಾಕಿ ದೊಡ್ಡದು ಮಾಡಿದ್ರೆ ಅದು ನಾವು ಹೇಳಿದ ಮಾತೇ ಕೇಳ್ತದೆ. ಅದು ನಿಂಗೆ ಗೊತ್ತಾ? ನಾನಂತೂ ಆ ಮರಿ ಹಿಡ್ದು ನನ್ನ ಮನೇಲಿ ಸಾಕಂಡೆ ಸಾಕತ್ತೀನಿ. ಸಾಕೋ. ನಿಮ್ಮ ಅಜ್ಜಿ ಆಮೇಲೆ ನಿನಗೆ ಊಟ ಹಾಕದೆ ದಂಡ, ಆಮೇಲೆ ಆ ಕೋತಿ ಎಲ್ಲ ಹಾಕೋಣ ಅಂತಾಳೆ. ಸಾಕ ಹೋಗಪ್ಪ. ಲೋ 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 ಪ್ರದಿ, ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದಾನೆ ಕಣೋ. ನಾನು ನೋಡು, ನನಗೆ ತಿಕ್ಕಲೇ ಇರಿದ್ರೆ ಆಮೇಲೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸುಮ್ಕೆ ನಿಂತ್ಕ ಅಲ್ಲಿ. ಇವನು ಯಾವಾಗೂ ಎದುರು ಪುಕ್ಲ ಸಾಯ್ತಾನೆ ಹಂಗೆ. ನೀನು ಬಿಡಪ್ಪ, ಮುಖೇಶ್ ಅಂಬಾನಿ ಮೊಮ್ಮಗ, ಏನು ಬೇಕಾದ್ರೂ ಸಾಕೊಂತೀಯ. ಕೋಟಿಲ್ಗಟ್ಲೆ ಐತೆ ನಿನ್ನ ಹತ್ರ ಕಾಸು, ಏನು ಬೇಕಾದ್ರೂ ಸಾಕ್ತೀಯ. ಲೋ ರಮೇಶ, ಕೋತಿ ಮರಿ ಆಂಜನೇಯ ಸ್ವಾಮಿ ಇದ್ದಂಗೆ. ದೇವ್ರ ಸೇವೆ ಮಾಡೋಕ್ಕೂ ಅದೃಷ್ಟ ಬೇಕು. ನೀನು ಒಳ್ಳೆ ಲತ್ ನನ್ನ ಮಗ, ನಿನ್ಗೇನು ಗೊತ್ತು ಬಿಡು. ಲೋ ತಮ್ಮಣ್ಣಿ, ನಡಿಯೋ, ನಾನು ಬರ್ತೀನಿ. ಜೈ ಆಂಜನೇಯ. ನಡಿಯೋ, ದೇವರು ನನಗೂ ನೀವು ಇಬ್ಬರಿಗೆ ಒಳ್ಳೇದು ಮಾಡಲಿ. ಈ ನನ್ನ ಮಕ್ಕಳು ಬರ್ತಿದ್ರು ಹೋಗ್ಲಿ. ನಡಿಯೋ, ನಾನು ಬರ್ತೀನಿ. ಆ ಕೋತಿನ ರಕ್ಷಣೆ ಮಾಡೋಣ. ನಡಿಯೋ. ಅಯ್ಯೋ ಅಯ್ಯೋ, ನೀವು ಶಾಪ ಹಾಕ್ಬೇಡ್ರಿ ಕಣೋ, ನಾವು ಬರ್ತೀವಿ ನಡೀರಿ. ನಾವು ಹೆಲ್ಪ್ ಮಾಡ್ತೀವಿ. ನಮಗೂ ದೇವ್ರು ಒಳ್ಳೇದು ಮಾಡಲಿ. ನಡೀರ, ನಾವು ಬರ್ತೀವಿ. ಸರಿ ಬರ್ರ. ಆ ಕೋತಿ ಮರಿನ ಆಮೇಲೆ ಯಾವನ ನಾಯಿಗಳು ತಿಂದಾಕ್ಬಿಟ್ಟವು. ಬೇಗ ಹೋಗೋಣ ಬರ್ರಿ. ಲೋ ಲೋ ತಮ್ಮಣ್ಣಿ, ಎಲ್ಲ ಕೋತಿ ಮರಿ ಕಾಣಿಸ್ತಾನೆ ಇಲ್ಲ, ಎಲ್ಲೋಯ್ತು? ಇಲ್ಲೇ ಎಲ್ಲ ಕೆಳಗಿತ್ತು, ಆಟ ಆಡ್ತಾ ಇತ್ತು. ಎಲ್ಲ ಮರಗಳು ನೋಡ್ರಿ, ಮರಗಳ ಮೇಲೆ ಎಲ್ಲಾದ್ರೂ ಇರ್ತದೆ. ಲೋ ಲೋ ತಮ್ಮಣ್ಣಿ, ಇಲ್ಲೇ ಐತೆ ಬಾರ ಕೋತಿ ಮರಿ. ಈ ಮರದಾಗೆ ಐತೆ ನೋಡ. ಕಣ್ಣೆ ಕಾಣಿಸಲ್ಲ ನಿಂಕ. ಕೋತಿ ಮರಿ, ನೀನು ಇಲ್ಲಿದೀಯಾ? ಬಾ ಬಾ, ಕೆಳಗೆ ಬಾ, ನಾನು ನೀನು ಸಾಕಂತೀನಿ ಬಾ. ತಮ್ಮಣ್ಣಿ, ಅದೇ ನಾಯಿ ಮರಿನಾ? ಬಾ ಬಾ ಅಂತಲೇ ಬಂದ್ಬಿಡಕ್ಕೆ. ಅದಕ್ಕೆ ಏನಾದರೂ ತಿನ್ನಕ್ಕೆ ಕೊಡು, ಬರ್ತದೆ. ನೀನು ಸುಮ್ಮನೆ ಕುಕ್ಕರ್ಸ್ಕೊಳ್ಳಲೆ. ಇವನೊಬ್ನ ನಾನು ತೆಗೆದು ಕಪಾಳ ಕೊಟ್ಬಿಡ್ತೀನಿ ನೋಡು. ಲೋ ಲೋ ಪ್ರದಿ, ನಿಂಗೆ ಮರ ಹತ್ತಕ್ಕೆ ಬರ್ತದಲ್ಲೇ ಕಣ. ಹೋಗ, ಆ ಕೋತಿ ಮರಿನ ಹಿಡ್ಕ ಬಾ, ಹೋಗ. ಬಂದ್ಬಿಡು, ನನಗೆ ಅಲ್ಲಿ ಬರ್ತದೆ ಮರ ಹತ್ತಕ್ಕೆ. ಹೋಗಲೇ, ನಿಂಗೆ ಬರ್ತದೆ ತಾನೇ ಮರ ಹತ್ತಕ್ಕೆ. ಹೋಗು, ಹತ್ಬಿಟ್ಟು ಆ ಕೋತಿ ಮರಿನ ಹಿಡ್ಕಬ, ಹೋಗು ಪಾಪ. ನನಗೆ ಮರ ಹತ್ತಕ್ಕೆ ಬರ್ತದೆ ಆಮೇಲೆ ಕೋತಿ ಕಚ್ಚಿಬಿಡ್ತದೆ ಅಂತ ಭಯ ನನಗೆ. ಆಗಲೇ ಏನು ಹೇಳ್ತಾ ಇದ್ದೆ, ಸಣ್ಣ ಕೋತಿ ಮರಿ ಏನು ಕಚ್ಚೋದಿಲ್ಲ, ಅದೇನು ಮಾಡಲ್ಲ ಅಂತ. ಹೋಗು, ಇವಾಗ ಇಟ್ಕೊಂಡು ಬಾ, ಹೋಗು. ಲೇ
ಸುಮ್ಕಿರಲ್ಲ ನೀನು. ಏ ಆ ಕೋತಿ ಮರಿ ನಿಡ್ಕ ಬಂದು ನಿನ್ನ ತಲೆ ಮೇಲೆ ಬಿಡ್ದಿದ್ರೆ ಕೇಳು ಮತ್ತೆ. ಇರೋ ಬರೋ 2 ಕೂದಲು ಕಿತ್ತಾಕ್ಬಿಡ್ತವೆ. ಹಾಂ, ಹುಷಾರಾಗಿರು. ಲೇ, ನಿಂಗೆ ದಮ್ಮಿದ್ರೆ ಹತ್ತು ಬಿಟ್ಟು ಆ ಕೋತಿ ಹಿಡ್ಕೊಳ, ನೋಡ್ತೀನಿ ನಾನು. ಓಹೋ, ಸುಮ್ಮನೆ ಇಲ್ಲಿ ಪುಂಗಿ ಊದ್ತಾನಷ್ಟೇ ನಮ್ಮ ಹತ್ರ. ಹೇಳ್ಬಿಟ್ಟ ನನ್ನ ದಮ್ ಬಗ್ಗೆನೇ ಮಾತಾಡ್ತೀನಲ್ಲೇ. ಹಾಂ, ಇವತ್ತು ದಮ್ ಬಿರಿಯಾನಿ ಮಾಡಿಬಿಡ್ತೀನಿ ನಿನ್ನ, ನೋಡ್ಕೊಂಡಿರು. ನಾನು ಮರ ಹತ್ತಿ ಆ ಕೋತಿನ ಹಿಡ್ಕೊಂಡು ಬಂದೇ ಬರ್ತೀನಿ. ಆಮೇಲೆ ನಿನಗೆ ತೋರಿಸ್ತೀನಿ ನನ್ನ ದಮ್ಮು ಏನು ಅಂತ. ಸ್ವಾಮಿ ಸ್ವಾಮಿ ಆಂಜನೇಯ ಸ್ವಾಮಿ, ನೀನು ಕಾಪಾಡಪ್ಪ. ಕೋತಿ ಮರಿ, ನೀನೇನು ಮಾಡಬೇಡ ನನಗೆ. ಹಾಂ, ನಾನೇನು ಮಾಡಲ್ಲ ನಿನಗೆ. ನೀನು ಹಿಡ್ಕೊಂಡು ನಮ್ಮ ಮನೇಲಿ ಸಾಕಂತೀನಿ, ಆಯಿತಾ? ಲೋ ತಮ್ಮಣ್ಣಿ, ಮರ ಚೆನ್ನಾಗಿ ಹತ್ತತಿಯಲ್ಲೋ. ಹತ್ತಕ್ಕೆ ಬರಲ್ಲ ಅಂತ ಸುಳ್ಳು ಹೇಳ್ತೀಯ ನೋಡು. ಹಾಂ ಹಾಂ ಹಾಂ, ಸುಮ್ಕೆ ಕೂಗಳಲ್ಲೇ. ನಾನು ಜಾರ್ ಬಿದ್ದೋತೀನಿ ಅಂತ ನನಗೆ ಭಯ ಆಗ್ತೈತೆ ಅಂತಾದ್ರೆ ಇವನು ಬೇರೆ. ಕೋತಿ ಮರಿ ಕುರ್ರ ಅಂತ ಐತೆ ಕಣೋ, ನಂಗೆ ಭಯ ಆಗ್ತೈತೆ ಕಣೋ. ಆ ಕೋತಿ ಮರಿನ ಒಂಚೂರು ಮಾತಾಡ್ಸೋ. ಅಲ್ಲಿ ಕೋತಿ ಮರಿ, ಓನು ಚಿನ್ನು, ಓನು ಮುದ್ದು ಬಂಗಾರಿ, ನೀನು ಪಪ್ಪುಶಿ ಕುಡಿತ್ಯಾ? ಪಿಜ್ಜಾ ತಿಂತೀಯಾ? ಬರ್ಗರ್ ತಿಂತೀಯಾ? ಏನು ಬೇಕು ಪಪ್ಪು ಮರಿ ನಿಂಗೆ? ಗಲಾಟೆ ಮಾಡಬಾರ್ದು. ನೀ ನನ್ನ ಮಗನೇ ಬಂದಿದ್ದೀನಂದ್ರೆ ಚಾರ್ಸ್ ಓದಿದ್ದೀನಿ ನೋಡು. ಓಹೋ, ಪಪ್ಪುಶಿ ಕುಡಿತದಂತೆ ಕೋತಿ. ಅದನ್ನೂ ಭಯ ಆಗ್ತದೆ ಕಣೋ, ಬಿದ್ದೋಗ್ಬಿಡ್ತೀನಿ. ಮಾತಾಡ್ಸು ಹೋಗ್ಲಿ. ಅಯ್ಯೋ ಅಯ್ಯೋ, ಕೋತಿ ಇನ್ನು ಮೇಲಕ್ಕೆ ಹೋಗ್ತಾ ಇದೆ ಕಣೋ. ನಾನು ಜಾಸ್ತಿ ಮೇಲಕ್ಕೆ ಹತ್ತಿದ್ರೆ ನನಗೆ ಇಳಿಯಕ್ಕೆ ಬರಲ್ಲ ಕಣೋ, ಭಯ ಆಗ್ತದೆ. ಅಯ್ಯಪ್ಪ ಅಯ್ಯಪ್ಪ, ನಂಗೆ ಭಯ ಆಗ್ತಿದೆ ಕಣೋ. ನಾನು ಇಳಿದು ಬಿಡ್ತೀನಿ ಕಣೋ. ನಾನೇನಪ್ಪ ಮಾಡಲಿ, ನಂಗೆ ಭಯ ಆಗ್ತದೆ. ಭಯ ಬೀಳ್ಬೇಡ ಅತ್ತ, ಏನಾಗಲ್ಲ. ಆ ಕೋತಿ ಮರಿ ಏನು ಮಾಡಲ್ಲ. ಹತ್ತು ಬೇಗ ಕೋತಿ ಮರಿ ಹಿಡ್ಕೊ, ಮನೆ ಕಡೆ ಹೋಗೋಣ. ನೀನು ಹೇಳ್ದಷ್ಟು ಈಸಿನೇನು ಕೋತಿ ಮರಿ ಹಿಡಿಯೋದು. ಬಾಯಿಲಿ ಗೊತ್ತಾಗ್ತದೆ. ಅಲ್ಲಿ ನಿಂತ್ಕೊಂಡು ಮಾತಾಡ್ತಾನೆ. ಹಾಂ, ಕೋತಿ ಮರಿ ಬಾಯಿಲಿ. ನಾನು ನಿನ್ನ ಫ್ರೆಂಡ್ ತಾನೆ. ನಿನಗೆ ಮನೆಗೆ ಹೋದ್ಮೇಲೆ ಬಾಳೆಹಣ್ಣು, ಕಡಲೆಕಾಯಿ ಎಲ್ಲ ಕೊಡ್ತೀನಿ. ಬಾ ಬಾ. ಹಾಂ, ಹಿಡ್ಕೊ, ಹತ್ರದಾಗೆ ಐತೆ, ಅಲ್ಲೇ ಹಿಡ್ಕೊಳ್ಳು. ನೀನು ಗಲಾಟೆ ಮಾಡಬೇಡ, ಸುಮ್ಕಿರಲ್ಲೇ. ತೆಗೆದು ಬಿಡ್ತೀನಿ ನೋಡು 2. ಕೋತಿ ಮರಿ ಬಾಯಿಲಿ. ನಿಂಗೇನು ಬೇಕು ನಿಂಗೆಲ್ಲ ಕೊಡಿಸ್ತೀನಿ. ನಿಂಗೆ MBBS ಮಾಡಿಸ್ತೀನಿ. ಬೆಂಗಳೂರಲ್ಲಿ ಒಳ್ಳೆ ಕಾಲೇಜಿಗೆ ಸೇರಿಸ್ತೀನಿ. ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಬಾರೆ ಬಂಗಾರಿ. ಹಾಂ, ಕೋತಿ ಮರಿ ಹಿಡ್ಕೊಬಿಟ್ಟೆ ನಾನು. ಕೋತಿ ಮರಿ ಬೀಳಿಸ್ಬಿಟ್ಟಿಯ. ನಿಧಾನ ಹಿಡ್ಕೊಂಡು ಕೆಳಗೆ ಬಾರೋ. ನಾನು ಕೋತಿ ಮರಿ ಹಿಡಿದು ಬಿಟ್ಟೆ. ಯಾಕಲೇ ಎದ್ರ ಪುಕ್ಕಲ ಅಷ್ಟು ದೂರ ಓಡತ್ಯ? ನೋಡು, ಆ ಕೋತಿ ಮರಿ ಏನಾದರೂ ಮಾಡ್ತದ? ಸೈಲೆಂಟಾಗಿ ಐತೆ. ಎದ್ರಕೊಂಡು ಓಡೋತಾನೆ. ಹಿಡ್ಕೊಂಡು ಒಂದ್ಸರಿ ನೋಡು. ಲೊಲ್ಲೊಲ್ಲ ತಮ್ಮನ್ನಿ ಬೇಡ ಕಣ, ಅಲ್ಲೇ ಇರ್ಸ್ಕೊಳ್ಳೋ. ನಂಗೆ ಕೋತಿ ಕಂಡ್ರೆ ಭಯ ಆಗ್ತದೆ ಕಣೋ, ಕಚ್ಬಿಡ್ತದೆ. ಅಲ್ಲೇ ಇರ್ಸ್ಕೊಳ್ಳೋ. ಇವನು ಹಂಗೆ, ಅವರಿಬ್ಬರಂಗೆ ಎದ್ರ ಪುಕ್ಕಲ. ಇವಾಗ ನೀನು ಕೋತಿ ಮರಿ ಹಿಡಿದು ಬಿಟ್ಟಲ್ಲ, ಇವಾಗ ಅದನ್ನೇನು ಮಾಡ್ತೀಯಾ? ನಮ್ಮನೆಗೆ ನಾನು ಸಾಕಂತೀನಿ. ನಮ್ಮ ಅಜ್ಜಿ ಬೈತಾಳೇನೋ. ಏನು ಮಾಡೋದು ನಂಗೆ ಗೊತ್ತಾಗ್ತಾನೇ ಇಲ್ಲ. ನೋಡೋಣ, ನಮ್ಮ ಅಜ್ಜಿಗೆ ಕೇಳ್ತೀನಿ. ಅಜ್ಜಿ ಮನೇಲೆ ಸಾಕಂತೀನಿ ಅಜ್ಜಿ ಅಂತ ಕೇಳ್ತೀನಿ. ಅವಾಗ ಏನು ಹೇಳ್ತಾಳೋ ನೋಡೋಣ. ಸರಿ ಬಾ, ಮನೆ ಕಡೆ ಹೋಗೋಣ. ನಡಿ ಪಾಪ. ಕೋತಿ ಮರಿಗೆ ತುಂಬ ಹೊಟ್ಟೆ ಹಸಿವಾಗಿರುತ್ತೆ. ಮನೆಗೆ ಹೋಗಿ ಬಾಳೆಹಣ್ಣು, ಕಡಲೆಕಾಯಿ ಎಲ್ಲ ಕೊಡಬೇಕು ಕೋತಿಗೆ.